ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಮೊದಲ ಟಿ20 ಪಂದ್ಯ ಮಳೆಯಿಂದಾಗಿ ವಾಶೌಟ್ ಆಯಿತು. ಈಗ ಎರಡನೇ ಪಂದ್ಯ ನಾಳೆ ಅಂದ್ರೆ ಶುಕ್ರವಾರ ಮೆಲ್ಬೋರ್ನ್ ಕ್ರಿಕೆಟ್ ಮೈದಾನದಲ್ಲಿ ಫಿಕ್ಸ್ ಆಗಿದೆ. ಆದರೆ ವೆದರ್ ರಿಪೋರ್ಟ್ ಅನ್ನ ನೋಡ್ತಾ ಇದ್ರೆ ಈ ಮ್ಯಾಚ್ ಕೂಡ ಕಂಪ್ಲೀಟ್ ಆಗೋದು ಡೌಟ್ ಇದೆ. ಇಲ್ಲೂ ಕೂಡ ರೇನ್ ಅಲರ್ಟ್ ಕೊಟ್ಟಿದ್ದಾರೆ. ಹಾಗೇನಾದ್ರೂ ಈ ಪಂದ್ಯ ಕ್ಯಾನ್ಸಲ್ ಆದ್ರೆ ಇಡೀ ಸರಣಿಯೇ ಟ್ವಿಸ್ಟ್ ಪಡ್ಕೊಳ್ಳುತ್ತೆ. ಅದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯನ್ನ ಸೋತಿರುವಂತ ಭಾರತ ಸದ್ಯ 5 ಪಂದ್ಯಗಳ ಟಿ20 ಸರಣಿಯನ್ನ ಆಡ್ತಾ ಇದೆ. ಮೊದಲ ಪಂದ್ಯ ಈಗಾಗಲೇ ಮಳೆ ಕಾರಣದಿಂದಾಗಿ ರದ್ದಾಗಿದೆ. ಉಳಿದ 4 ಪಂದ್ಯಗಳ ಈಗ ಗೇಮ್ ಡಿಸೈಡರ್ ಆಗುತ್ತೆ. ಯಾವುದೇ ತಂಡ ಸರಣಿಯನ್ನ ಕೈವಶ ಮಾಡಿಕೊಳ್ಬೇಕು ಅಂದ್ರೆ 4 ಪಂದ್ಯಗಳ ಪೈಕಿ 3 ಮ್ಯಾಚ್ಗಳನ್ನಂತೂ ಗೆಲ್ಲೇಬೇಕು. ಅಥವಾ ತಲಾ 2 ಮ್ಯಾಚ್ಗಳನ್ನೇನಾದ್ರೂ ಗೆದ್ರು ಅಂದ್ರೆ ಸರಣಿ ಸಮಬಲ ಆಗುತ್ತೆ, ಯಾರು ಗೆದ್ದಂಗ ಆಗಲ್ಲ. ಸೊ ನಾಳಿನ ಮ್ಯಾಚ್ ಅಲ್ಲಿ ಗೆದ್ದು ಸರಣಿಯಲ್ಲಿ ಲೀಡ್ ಪಡೆಯೋಕೆ ಎರಡೂ ತಂಡಗಳು ಕೂಡ ಲೆಕ್ಕಾಚಾರ ಮಾಡ್ಕೊಂಡಿವೆ. ಆದ್ರೆ ನಾಳಿನ ಪಂದ್ಯಕ್ಕೂ ಕೂಡ ಮಳೆ ರಗಳೆಯಾಗುವಂತ ಮುನ್ಸೂಚನೆ ಇದೆ. ಮೆಲ್ಬೋರ್ನ್ ಪಂದ್ಯಕ್ಕೂ ಮಳೆ ಭೀತಿ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಎರಡನೇ ಪಂದ್ಯದ ವೇಳೆ ಕೂಡ ಮಳೆಯಾಗುವಂತ ಚಾನ್ಸಸ್ ಇದೆ. ಅಕ್ಯುವೆದರ್ನ ಹವಾಮಾನ ಮುನ್ಸೂಚನೆ ವರದಿಯ ಪ್ರಕಾರ ಶುಕ್ರವಾರ ಮೆಲ್ಬೋರ್ನ್ನಲ್ಲಿ ಒಟ್ಟಾರೆಯಾಗಿ ಮಳೆಯಾಗುವಂತ ಸಾಧ್ಯತೆ 93%. ಹೀಗಿದ್ರೂ ಕೂಡ ಮೆಲ್ಬೋರ್ನ್ನಲ್ಲಿ ಆ ದಿನ ಸಂಜೆ ಮಳೆಯಾಗುವಂತ ಸಾಧ್ಯತೆ 25% ಇಳಿಯುತ್ತೆ. ಸೊ ಇದು ಭಾರತ ಮತ್ತು ಆಸ್ಟ್ರೇಲಿಯಾ ಟಿ20 ಪಂದ್ಯ ನಡೆಯುವಂತ ಟೈಮ್. ಹೀಗಾಗಿ ಪಂದ್ಯದ ವೇಳೆಗೆ ಮಳೆ ಬಿಡುವು ಕೊಡಬಹುದು ಅಥವಾ ಮಳೆಯನ್ನ ನಿರೀಕ್ಷೆ ಕೂಡ ಮಾಡಬಹುದು. ಆದ್ರೆ ಫೈನಲ್ ಆಗಿ ಹೀಗೆ ಇರುತ್ತೆ ಅಂತ ಯಾವುದನ್ನು ಕೂಡ ಜಡ್ಜ್ ಮಾಡೋಕ್ಕಾಗಲ್ಲ. ಹೀಗಾಗಿ ನಾಳಿನ ಮ್ಯಾಚ್ ನಡೆಯುತ್ತೋ ಅಥವಾ ಇಲ್ವೋ ಅನ್ನುವಂತ ಡೌಟ್ ಅಂತೂ ಇದ್ದೇ ಇದೆ. ಯಾಕಂದ್ರೆ ಅಲ್ಲಿ ಮಳೆ ಬರ್ತಾ ಇದೆ. ಮತ್ತೊಂದು ಕಡೆ ಮೆಲ್ಬೋರ್ನ್ ಮೈದಾನದಲ್ಲಿ ಭಾರತದ ರೆಕಾರ್ಡ್ಸ್ ಕೂಡ ಅಷ್ಟಕ್ಕಷ್ಟೇ ಇದೆ. 14 ಪಂದ್ಯಗಳಲ್ಲಿ ಭಾರತ ಗೆದ್ದಿರೋದೇ 4 ಮ್ಯಾಚ್. ಇನ್ನು ಎರಡನೇ ಪಂದ್ಯ ನಡೆಯಲಿರುವಂತಹ ಗ್ರೌಂಡ್ ನಲ್ಲಿ ಮೆನ್ ಇನ್ ಬ್ಲೂ ತಂಡ ಟೋಟಲ್ ಆಗಿ ಅಂದ್ರೆ ಎಲ್ಲಾ ಫಾರ್ಮೆಟ್ಗಳಲ್ಲೂ ಸೇರಿ 14 ಪಂದ್ಯಗಳನ್ನಾಡಿದೆ. ಇದರಲ್ಲಿ ಕೇವಲ 4 ಸಲ ಮಾತ್ರ ಗೆದ್ದಿದ್ದಾರೆ. ಆಸ್ಟ್ರೇಲಿಯಾ 7 ಬಾರಿ ಗೆದ್ದಿದ್ದು 3 ಪಂದ್ಯಗಳು ಡ್ರಾನಲ್ಲಿ ಕೊನೆಗೊಂಡಿವೆ. ಇನ್ನು ಟಿ20 ಮ್ಯಾಚ್ಗಳ ಬಗ್ಗೆ ಮಾತ್ರ ನೋಡೋದಾದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಎಂಸಿಜಿಯಲ್ಲಿ 4 ಸಲ ಮುಖಾಮುಖಿಯಾಗಿವೆ. 2008ರಿಂದ ಇಲ್ಲಿಯವರೆಗೆ ಭಾರತ 7ರಲ್ಲಿ ಗೆದ್ದುಕೊಂಡಿದೆ. ಇನ್ನು ಆಸ್ಟ್ರೇಲಿಯಾ 1 ಪಂದ್ಯದಲ್ಲಿ ವಿನ್ ಆಗಿದೆ. ಇನ್ನು 2008ರಲ್ಲಿ ಕೊನೆ ಬಾರಿಗೆ ಈ ಗ್ರೌಂಡ್ ಅಲ್ಲಿ ಟಿ20 ಮ್ಯಾಚ್ ಆಡಿದ್ದು ಯಾವುದೇ ಫಲಿತಾಂಶವಿಲ್ಲದೆ ಪಂದ್ಯ ಕೊನೆಗೊಂಡಿತ್ತು. ಹೀಗೆ ಮಳೆ, ಪಿಚ್ ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ರೆ ಭಾರತದ ಪ್ಲೇಯಿಂಗ್ 11 ಬಗ್ಗೆ ಕೂಡ ಪ್ರಶ್ನೆಗಳು ಎದ್ದಿವೆ. ಹರ್ಷದೀಪ್ ಸಿಂಗ್ ಬಿಟ್ಟು ರಾಣಾ ಇಳಿಸಿದ್ದಕ್ಕೆ ಆಕ್ರೋಶ. ಭಾರತ ವರ್ಸಸ್ ಆಸ್ಟ್ರೇಲಿಯಾ ಮೊದಲ ಟಿ20 ಪಂದ್ಯದಲ್ಲಿ ಟೀಂ ಇಂಡಿಯಾ ಪರ ಅತಿ ಹೆಚ್ಚು ಟಿ20 ವಿಕೆಟ್ಗಳನ್ನ ಪಡೆದಿರುವಂತ ಬೌಲರ್ ಆಗಿರುವಂತ ಹರ್ಷದೀಪ್ ಸಿಂಗ್ ಅವರನ್ನ ಕೈಬಿಟ್ಟಿರುವಂತ ಭಾರತೀಯ ಕ್ರಿಕೆಟ್ ತಂಡದ ಆಡಳಿತ ಮಂಡಳಿಯ ನಿರ್ಧಾರ ಆಕ್ರೋಶಕ್ಕೆ ಕಾರಣವಾಗಿದೆ. ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಟಿ20ಗಳಲ್ಲಿ 100ಕ್ಕೂ ಹೆಚ್ಚು ವಿಕೆಟ್ ಪಡೆದ ಏಕೈಕ ಭಾರತೀಯ ಬೌಲರ್. 65 ಪಂದ್ಯಗಳಲ್ಲಿ 101 ವಿಕೆಟ್ಗಳನ್ನ ಕಬಳಿಸಿದ್ದಾರೆ. ಹೀಗಿದ್ರೂ ಕೂಡ ಮೊದಲ ಟಿ20 ಪಂದ್ಯಕ್ಕೆ ಭಾರತ ತಂಡ ಹರ್ಷಿತ್ ರಾಣಾ ಮತ್ತು ಜಸ್ಪ್ರೀತ್ ಬುಮ್ರಾ ಇಬ್ಬರನ್ನು ಕೂಡ ಸ್ಪೆಷಲಿಸ್ಟ್ ವೇಗಿಗಳಾಗಿ ಕಣಕ್ಕಿಳಿಸಿತ್ತು. ಹರ್ಷದೀಪ್ ಅವರನ್ನ ಕೈಬಿಟ್ಟಿರೋದಕ್ಕೆ ಭಾರತದ ಮಾಜಿ ಆರಂಭಿಕ ಆಟಗಾರ ಆಕಾಶ್ ಚೋಪ್ರಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ನಿರ್ಧಾರಗಳಿಂದ ಹರ್ಷದೀಪ್ ಸಿಂಗ್ ಅವರನ್ನ 2026ರಲ್ಲಿ ನಡೆಯಲಿರುವಂತಹ ಟಿ20 ವಿಶ್ವಕಪ್ನಿಂದ ಹೊರಗಿಡುವಂತ ಹುನ್ನಾರ ಮಾಡಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಟ್ನಲ್ಲಿ ಇಲ್ಲಿ ಯಾರು ಏನೇ ಪ್ರಶ್ನೆಗಳನ್ನ ಮಾಡಿದ್ರೂ ಕೂಡ ಎರಡನೇ ಪಂದ್ಯಕ್ಕೂ ಕೂಡ ಪ್ಲೇಯಿಂಗ್ 11ನಲ್ಲಿ ಯಾವುದೇ ಬದಲಾವಣೆಗಳಾಗುವಂತ ಸಾಧ್ಯತೆ ಇಲ್ಲ. ಮೊದಲ ಪಂದ್ಯಕ್ಕಿದ್ದಂತ ಪ್ಲೇಯರ್ಗಳ ಇಲ್ಲೂ ಕೂಡ ಚಾನ್ಸ್ ಅನ್ನ ಪಡ್ಕೊಳ್ತಾರೆ. ಇನ್ನು ಈ ಸರಣಿಯಲ್ಲಿ ಭಾರತ ಪರ ಅಭಿಷೇಕ್ ಶರ್ಮಾ ಮತ್ತು ಆಸ್ಟ್ರೇಲಿಯಾ ಪರ ಜೋಶ್ ಹೇಜಲ್ವುಡ್ ಮೇಲೆ ಎಲ್ಲರ ಕಣ್ಣಿದೆ. ಯಾಕಂದ್ರೆ ಇಲ್ಲಿ ಅಭಿಷೇಕ್ ಶರ್ಮಾ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಗೇಮ್ ಚೇಂಜಿಂಗ್ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ರೆ ಜೋಶ್ ಹೇಜಲ್ವುಡ್ ಬಿಗ್ ಬ್ರೇಕ್ ಥ್ರೂಗಳನ್ನ ತಂದುಕೊಡೋ ಮೂಲಕ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿ ಬಿಡ್ತಾರೆ. ಫೈನಲ್ ಆಗಿ ನಾಳಿನ ಮ್ಯಾಚ್ ಅಲ್ಲಿ ಯಾರ ಮೇಲೆ ನಿಮಗೆ ಹೆಚ್ಚಿನ ನಿರೀಕ್ಷೆ ಇದೆ, ಹಾಗೆ ಯಾರ ಆಟವನ್ನ ನೋಡೋಕೆ ಕಾಯ್ತಾ ಇದ್ದೀರಿ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.